ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 2016 ಜೂನ್ 15ಕ್ಕೆ ಅವತ್ತಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಯೋಗೀಶ್ ಗೌಡ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ ನಿನ್ನೆ ಹಾಲಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಇವತ್ತು ವಿನಯ್ ಕುಲಕರ್ಣಿಗೆ ಯಾವ ಪರಿಪ್ರಮಾಣದಲ್ಲಿ ಶಿಕ್ಷೆ ಆಗಬಹುದು ಅಂತ ಕೋರ್ಟ್ ನಿರ್ಧಾರ ಮಾಡುತ್ತೆ, ಆದೇಶವನ್ನು ಕೊಡುತ್ತೆ ಎನ್ನುವಂತಹ ಚರ್ಚೆಗಳು ಇದೀಗ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ ವಿಶೇಷ ಕೋರ್ಟ್. ನಿನ್ನೆ ಹೇಳಿತ್ತು ನಾಳೆ ಪ್ರಕಟ ಮಾಡ್ತೀವಿ ಅಂತ, ಇದೀಗ ನಾಳೆ ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಅಪರಾಧಿಗಳ ಮನವಿ ಮೇರೆಗೆ ಕೋರ್ಟ್ ಇಂಥದ್ದೊಂದು ಆದೇಶ ಕೊಟ್ಟಿರೋದು. ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಜಡ್ಜ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ್ ಭಟ್ರಿಂದ ಪ್ರಕಟ ಆಗಿರೋದು. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ A15 ವಿನಯ್ ಕುಲಕರ್ಣಿ ರಾಜಕೀಯ ಕಾರಣಕ್ಕಾಗಿ ಹತ್ಯೆ ಆಗಿದೆ ಅಂತ ಆರೋಪ ಬಂದಿತ್ತು. ನಿನ್ನೆ ಅಪರಾಧಿ ಕೂಡ ಆಗಿದ್ದಾರೆ ವಿನಯ್ ಕುಲಕರ್ಣಿ. ಈ ತೀರ್ಪು ಬರ್ತಾ ಇದ್ದಂತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಿತ್ತು. ವಿನಯ್ ಕುಲಕರ್ಣಿ ಪರವಾದಂತಹ ವಕೀಲರು ವಾದ ಮಂಡನೆ ಮಾಡಿದ್ರು. CBI ಪರವಾದಂತಹ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡಿದ್ರು. ವಾದ ಪ್ರತಿವಾದಗಳಾಯಿತು. ವಿನಯ್ ಕುಲಕರ್ಣಿ ಪರವಾದಂತಹ ವಕೀಲರು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಇವರದ್ದೇ ಪಿತೂರಿ ಇದೆ, ಇವರದ್ದೇ ಕೈವಾಡ ಇದೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಾರದು ಅಂತ CBI ಪರ ವಾದ ಮಾಡಿದಂತಹ ವಕೀಲರ ವಾದ ಆಗಿತ್ತು. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ ಸರಿಸುಮಾರು 10 ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣ ಇದು. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಈ ಹಿಂದೆಯೂ ಕೂಡ ಜೈಲಿಗೆ ಹೋಗಿದ್ರು. CBI ಇದನ್ನ ತನಿಖೆ ಮಾಡ್ತಾ ಇತ್ತು, ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಇದೀಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದು. ನಾನು ಕ್ಷೇತ್ರಕ್ಕೆ ಹೋಗದ ರೀತಿ ಮಾಡಿದ್ದಾರೆ, ಅಂದರೆ ಧಾರವಾಡ ಜಿಲ್ಲೆಯನ್ನು ಪ್ರವೇಶ ಮಾಡುವಂತಿರಲಿಲ್ಲ. ಕೋರ್ಟ್ ಅವರಿಗೆ ಈ ಆದೇಶವನ್ನು ಕೊಟ್ಟಿತ್ತು. ಧಾರವಾಡ ಜಿಲ್ಲಾ ಪ್ರವೇಶವನ್ನು ನಿರ್ಬಂಧಿಸಿ ಕೋರ್ಟ್ ಅವರಿಗೆ ಆದೇಶವನ್ನು ಕೊಟ್ಟಿತ್ತು ಈ ಹಿಂದೆ. ಹೀಗಾಗಿ ಅವರು 2023 ಚುನಾವಣೆಯಲ್ಲಿ ಹೊರಗಿದ್ದುಕೊಂಡೇ ಚುನಾವಣೆಯನ್ನು ಗೆದ್ದಿದ್ದಾರೆ. 3,000 ಹಸುಗಳಿವೆ ಅಂತ ನ್ಯಾಯಾಧೀಶರ ಮುಂದೆ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ವಿನಯ್ ಡೈರಿ ಅಂತ ಧಾರವಾಡದ ಪಾವಟೆ ನಗರ ಯೂನಿವರ್ಸಿಟಿ ಏನಿದೆ ಅದರ ಹಿಂದೆ ಇದ್ದದೆಲ್ಲ ಗೊತ್ತಿದೆ. ಅವರದ್ದೇ ಆದಂಥ ಒಂದು ಡೈರಿ ಇದೆ, ಹಸುಗಳನ್ನು ಸಾಕಾಟ ಮಾಡ್ತಾರೆ, ಅದು ಇದೆ ಅಂತ ಅವರು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ಅದರ ಜೊತೆಗೆ ನ್ಯಾಯಾಧೀಶರ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ನನ್ನ ಮಕ್ಕಳು ಪ್ರತ್ಯೇಕವಾಗಿ ವಾಸ ಬಿದ್ದಾರೆ, ನಾನು ಹಾರ್ಟ್ ಪೇಷಂಟ್ ಇದ್ದೀನಿ, ಹೀಗಾಗಿ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ವಿನಯ್ ಕುಲಕರ್ಣಿ ಮನವಿಯನ್ನು ಮಾಡಿರೋದು. ಎಲ್ಲ ಅಪರಾಧಿಗಳ ಹೇಳಿಕೆಗಳನ್ನು ನ್ಯಾಯಾಧೀಶರು ದಾಖಲು ಮಾಡಿಕೊಂಡ್ರು. CBI ಸಲ್ಲಿಸಿದ ಲಿಖಿತ ಮನವಿಯಲ್ಲಿ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕೋರಿದ್ದಾರೆ. ಅದಾದ ನಂತರ 20 ವರ್ಷ ಸರ್ವಿಸ್ ಮಾಡಿದ್ದೀನಿ, ಕ್ಯಾಶ್ ಅವಾರ್ಡ್ ನೀಡಿದ್ದಾರೆ, ಮಕ್ಕಳಿದ್ದಾರೆ, ಮೇಲಾಧಿಕಾರಿಗಳಂತೆ ಕೆಲಸ ಮಾಡಿದ್ದೀನಿ, ಕಡಿಮೆ ಶಿಕ್ಷೆಗೆ ಮನವಿ ಮಾಡಿರೋದು. A19 ಟೆಂಗ್ರಿಕರ್ ಹಾಜರಾಗಿರೋದಿಲ್ಲಿ. ಆರೋಪಿ 18 ಅಕ್ಯೂಸ್ ನಂಬರ್ 18 ವಿಕಾಸ್ ಕಲಬುರ್ಗಿ ಕೂಡ ಹಾಜರಿದ್ರು. ಎಲೆಕ್ಟ್ರಾನಿಕ್ ಗುತ್ತಿಗೆದಾರ, ಕಡಿಮೆ ಶಿಕ್ಷೆಗೆ ಮನವಿ ಮಾಡಿದರು. ಹೀಗಾಗಿ ಈ ಶಿಕ್ಷೆಯ ಪ್ರಮಾಣ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಇದೆ. ಒಂದು ವೇಳೆ ವಿನಯ್ ಕುಲಕರ್ಣಿಯವರ ಶಿಕ್ಷೆಯ ಪ್ರಮಾಣ 2 ವರ್ಷಕ್ಕಿಂತ ಜಾಸ್ತಿ ಆದರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ 2 ವರ್ಷಕ್ಕಿಂತ ಜೈಲು ವಾಸವನ್ನೇನಾದರೂ ವಿನಯ್ ಕುಲಕರ್ಣಿ ಅವರಿಗೆ ವಿಧಿಸಿದರೆ ಅವರ ಶಾಸಕ ಸ್ಥಾನ ತಾನಾಗಿಯೇ ರದ್ದಾಗ್ಬಿಡುತ್ತೆ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾಗಿದೆ. ನಾಳೆ ತೀರ್ಪನ್ನು ಕಾಯ್ದಿರಿಸಿ ಇದೀಗ ಮುಂದೂಡಲಾಗಿರೋದು. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭವ್ಯ, ಇವತ್ತು ವಿನಯ್ ಕುಲಕರ್ಣಿಯವರ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬಹುದು ಅಂತಿತ್ತು, ಇದೀಗ ನಾಳೆಗೆ ಮುಂದೂಡಿಕೆ ಆಗಿದೆ. ಏನೆಲ್ಲ ಆಯ್ತು ಇವತ್ತು ಕೋರ್ಟಲ್ಲಿ?
ಎಸ್ ಪ್ರವೀಣ್, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈತ ಒಂದು ದೋಷಿ ಅಂತ ಒಂದು ತೀರ್ಪನ್ನು ಪ್ರಕಟ ಮಾಡಿತ್ತು. ಸೊ ಸೆಕ್ಷನ್ ಅಡಿಯಲ್ಲಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಬೇಕಿತ್ತು. ಆದರೆ ಇವತ್ತು ಮೊದಲು 11:30 ಸುಮಾರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದ ಎದುರೊಂದು ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ಸುಮಾರು ಒಟ್ಟು 17 ಆರೋಪಿಗಳನ್ನು ಹಾಜರುಪಡಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಮೊದಲು ನ್ಯಾಯಮೂರ್ತಿಗಳು ಆರೋಪಿಗಳ ಹಾಜರಾತಿಯನ್ನು ಪಡಿತಾರೆ. ತದನಂತರ ಈ ರೀತಿಯಾದಂತಹ ಅಂದರೆ ಪ್ರತಿಯೊಂದು ಪ್ರಕರಣದಲ್ಲಿ ಕೂಡ ಆರೋಪಿಗಳಿಗೆ ಕೂಡ ಅವರ ವಿಚಾರಗಳನ್ನು ಹೇಳೋದಕ್ಕೆ ಅವಕಾಶ ಇರುತ್ತೆ. ಸೊ ಇವತ್ತು ನ್ಯಾಯಾಲಯದಲ್ಲಿ ವಾದ ಪ್ರತಿವಾದವನ್ನು ಕೂಡ ನ್ಯಾಯಾಧೀಶರು ಆಲಿಸಿರುವಂಥದ್ದು. ಪ್ರಮುಖವಾಗಿ ಮೊದಲು ಏನು ಈ ಪ್ರಕರಣವನ್ನು ತನಿಖೆ ನಡೆಸಿದಂತಹ ಸಿಬಿಐ ವಕೀಲರು ಕೂಡ ಬಹುತೇಕ ಅಂಶಗಳನ್ನು ನ್ಯಾಯಾಧೀಶರ ಎದುರು ಮಂಡಿಸ್ತಾರೆ. ಏನಂದರೆ ಈ ಪ್ರಕರಣ ಬಹಳಷ್ಟು ಒಂದು ಹೈ ವೋಲ್ಟೇಜ್ ಪ್ರಕರಣವಾಗಿದ್ದು, ಓರ್ವ ಅಂದರೆ ರಾಜಕೀಯ ವ್ಯಕ್ತಿಯಾಗಿದ್ದು ಕಂಟ್ರಿ ಮೇಡ್ ಪಿಸ್ತೂಲ್ ಆಗಿರ್ಬೋದು, ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಈ ಒಂದು ಮರ್ಡರನ್ನು ಮಾಡಿದ್ದಾರೆ. ಸೊ ಈ ಪ್ರಕರಣ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಸೊ ಈತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕಂತ ಮನವಿಯನ್ನು ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಇದೊಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ತೀರ್ಪನ್ನಾಗಿ ಪರಿಗಣಿಸಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇದಕ್ಕೆ ಕೌಂಟರ್ ಆಗಿ ಅಂದರೆ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಇವತ್ತು ವಾದವನ್ನು ಮಾಡಬೇಕಿತ್ತು. ಆದರೆ ಅವರ ಅನಾರೋಗ್ಯ ಹಿನ್ನೆಲೆಯಲ್ಲಿ ಶ್ಯಾಮ್ ಸುಂದರ್ ಅವರು ಇವತ್ತೊಂದು ವಾದವನ್ನು ಮಂಡಿಸ್ತಾರೆ. ಅಂದರೆ ವಿನಯ್ ಕುಲಕರ್ಣಿ ಪರವಾಗಿ ಪ್ರಮುಖವಾಗಿ ಬಹುತೇಕ ವಿಚಾರಗಳನ್ನು ನ್ಯಾಯಾಧೀಶರ ಎದುರು ಇಡ್ತಾರೆ. ಏನಂದರೆ ಈಗಾಗಲೇ ನಾವು ಈ ಪ್ರಕರಣದಲ್ಲಿ ಸೆಕ್ಷನ್ಗಳನ್ನು ನೋಡೋದಾದರೆ 302 ಆಗಿರ್ಬೋದು, 120B ಆಗಿರ್ಬೋದು, 148, 149 ಈ ರೀತಿಯಾದಂತಹ ಹಲವಾರು ಸೆಕ್ಷನ್ಗಳನ್ನು IPC ಸೆಕ್ಷನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಸೊ ಒಂದೊಂದು ಸೆಕ್ಷನ್ ಒಂದೊಂದು ರೀತಿಯಾದಂತಹ ವಿಚಾರಗಳನ್ನು ಕೂಡ ತಿಳಿಸುತ್ತೆ. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಹಿರಿಯ ವಕೀಲರಿಗೆ ಕೂಡ ಗೊತ್ತು, ಅಂದರೆ ಈ ಪ್ರಕರಣದಲ್ಲಿ ಮ್ಯಾಕ್ಸಿಮಮ್ ಅಂದರೆ 7 ವರ್ಷಕ್ಕೆ ಮೇಲೆ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ ಅಂತ. ಅಷ್ಟು ಮಾತ್ರವಲ್ಲದೆ 302 ಆಗಿರ್ಬೋದು, ಬೇರೆ ಸೆಕ್ಷನ್ ಜೀವಾವಧಿ ಶಿಕ್ಷೆ ಕೊಡುವಂತಹ ಒಂದು ಅವಕಾಶ ಕೂಡ ಇರುವಂಥದ್ದು. ಸೊ ಈ ಕಾರಣಕ್ಕಾಗಿ ಹಿರಿಯ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರು ಧಾರವಾಡ ಕ್ಷೇತ್ರ ಆಗಿರ್ಬೋದು, ಹಾಗೆಯೇ ಕರ್ನಾಟಕದಲ್ಲಿ ಅವರು ಮಾಡಿರುವಂತಹ ಸೇವೆಯನ್ನು ಮೊದಲು ತಿಳಿಸ್ತಾರೆ. ಅಂದರೆ ಈಗಾಗಲೇ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಒಬ್ಬ ಜನಪ್ರತಿನಿಧಿ ಆಗಿದ್ದರೆ ಅವನಿಗೆ 2 ವರ್ಷಕ್ಕಿಂತ ಮೇಲೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆದರೆ ಆತನನ್ನು ಅನರ್ಹ ಅಂತ ಘೋಷಣೆ ಮಾಡೋದಕ್ಕೆ ಕೂಡ ಒಂದು ಅವಕಾಶ ಇರುವಂಥದ್ದು. ಯಾಕಂದರೆ ಇವತ್ತು ರಾಜಕೀಯ ವಲಯದಲ್ಲಿ ಕೂಡ ಇದೇ ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಯಾಕಂದರೆ ಧಾರವಾಡ ಕ್ಷೇತ್ರದಲ್ಲಿ 2016ರಲ್ಲಿ ಈ ಒಂದು ಮರ್ಡರ್ ನಡೆದಾಗ ತದನಂತರ ಕೋರ್ಟ್ ಆ ಕ್ಷೇತ್ರಕ್ಕೆ ಹೋಗೋದಕ್ಕೆ ವಿನಯ್ ಕುಲಕರ್ಣಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಸೊ ಈ ಕಾರಣಕ್ಕಾಗಿ ಅವರ ವೈಫ್ ಆಗಿರ್ಬೋದು, ಕುಟುಂಬಸ್ಥರ ಪ್ರಚಾರದ ಮೇರೆಗೆ ಧಾರವಾಡ ಕ್ಷೇತ್ರದಿಂದ ಇವರೊಂದು ಗೆದ್ದು ಬಂದಿದ್ರು. ಸೊ ಹೀಗಿರುವಾಗ ಇದನ್ನೆಲ್ಲ ಕೋರ್ಟ್ನ ಎದುರೊಂದು ಮಂಡಿಸ್ತಾರೆ. ಏನಂದರೆ ಆರೋಪಿ ಎಷ್ಟು ಪ್ರಬಲರಾಗಿದ್ದಾರೆ, ಜನಸಾಮಾನ್ಯರ ಬಗ್ಗೆ ಎಷ್ಟೊಂದು ಸೇವೆಗಳನ್ನು ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಮನುಷ್ಯ ಆದವನು ತಪ್ಪು ಮಾಡ್ತಾನೆ, ಸೊ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕಂತ. ಇದೇ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅಂದರೆ ಆರೋಪಿಗಳಿಗೆ ಕೂಡ ತಮ್ಮ ಅನಿಸಿಕೆಯನ್ನು ಹೇಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಈ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ನ್ಯಾಯಾಧೀಶರ ಎದುರು ಕಣ್ಣೀರನ್ನು ಹಾಕಿರುವಂಥದ್ದು. ಪ್ರವೀಣ್, ನಾವಿಲ್ಲೊಂದು ಗಮನಿಸಬೇಕಾದ ವಿಚಾರ ಏನಂದರೆ ವಿನಯ್ ಕುಲಕರ್ಣಿ ತಮ್ಮ ಸೇವೆಯ ಅವಧಿಯಲ್ಲಿ ಏನೆಲ್ಲ ಮಾಡಿದ್ರು, ಪ್ರಮುಖವಾಗಿ ಈ ವಿಚಾರಗಳನ್ನು ಕೂಡ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕ್ತಾ ಮಂಡಿಸ್ತಾರೆ. ಅಂದರೆ ಸುಮಾರು 3,000 ಹಸುಗಳನ್ನು ನಾನು ಸಾಕ್ತಾ ಇದ್ದೇನೆ, ಒಂದು ವೇಳೆ ನನಗೆ ಜೀವಾವಧಿ ಶಿಕ್ಷೆ ಅಥವಾ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಆ ಹಸುಗಳನ್ನು ಯಾರು ನೋಡ್ತಾರೆ, ಒಂದೊಂದು ರೀತಿಯಾದಂತಹ ಮೂಕ ಪ್ರಾಣಿಗಳ ಜೊತೆ ಬಾಂಧವ್ಯವನ್ನು ಇಟ್ಕೊಂಡಿದ್ದೇನೆ. ಅಷ್ಟು ಮಾತ್ರವಲ್ಲದೆ ನಾನು ಹಾರ್ಟ್ ಪೇಷಂಟ್ ಆಗಿದ್ದೀನಿ, ಸೊ ಅನಾರೋಗ್ಯ ನನ್ನ ಕೈ ಕೊಡುತ್ತೆ ಅನ್ನೋ ವಿಚಾರ ಹೇಳ್ತಾರೆ. ಹಾಗೆಯೇ ಮಕ್ಕಳೇನಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ನಾನು ತಂದೆ ಮಕ್ಕಳ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಧಾರವಾಡ ಕ್ಷೇತ್ರದ ಜನರ ಯೋಗಕ್ಷೇಮ ಆಗಿರ್ಬೋದು, ಆ ಕ್ಷೇತ್ರದ ಇನ್ನಷ್ಟು ಸೇವೆಯನ್ನು ಮಾಡ್ಕೋಬೇಕಂತ ಇದ್ದೀನಿ, ನನ್ನಿಂದ ತಪ್ಪಾಗಿದೆ ಅಂತ ಪರಿಪರಿಯಾಗಿ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕ್ತಾ ಒಂದು ಮನವಿಯನ್ನು ಮಾಡ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ಸಿಬಿಐ ಪರ ವಕೀಲರು ಕೂಡ ಕೆಲವೊಂದು ಅಂಶಗಳನ್ನು ಇಡ್ತಾರೆ. ಏನಂದರೆ ಈಗಾಗಲೇ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರಿ ಕೂಡ ಮಾಧ್ಯಮದವರ ಎದುರು ಮಾತಾಡುವಾಗ ಹೇಳ್ತಾರೆ, ಈ ಪ್ರಕರಣದಲ್ಲಿ ಈಗಾಗಲೇ ಏನು ಆರೋಪಿಗಳ ಪೈಕಿ ಓರ್ವ ಆರೋಪಿ ಕೊಟ್ಟಿರುವಂತಹ ಸಾಕ್ಷಿಗಳೆಲ್ಲ ಏನಿದೆ ಅದೆಲ್ಲ ಬಹಳಷ್ಟು ಪ್ರಬಲವಾಗಿ ಇಲ್ಲಿ ಒಂದು ವಿಚಾರಗಳು ಕೂಡ ಒಂದು ಮೆನ್ಷನ್ ಆಗಿರುವಂಥದ್ದು. ಸೊ ಇದೊಂದು ಸತ್ಯಕ್ಕೆ ಸಿಕ್ಕಂತಹ ಜಯ ಅಂತ ಕೂಡ ಹೇಳಿದರು. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಒಂದು ವೇಳೆ ಶಿಕ್ಷೆ ಪ್ರಮಾಣ ಕಡಿಮೆ ಆದರೆ ಆ ಕುಟುಂಬಸ್ಥರಿಗೆ ಯಾವ ರೀತಿ ಮತ್ತಷ್ಟು ನೋವನ್ನು ಕೊಡ್ಬೋದು ಅನ್ನೋದನ್ನು ಕೂಡ ಸಿಬಿಐ ಪರ ವಕೀಲರು ಒಂದು ತಿಳಿಸ್ತಾರೆ. ಯಾಕಂದರೆ ಇಂತಹ ಪ್ರಕರಣದಲ್ಲಿ ರಾಜಕೀಯ ವ್ಯಕ್ತಿಗಳು ತಾವು ಮಾಡಿದ್ದೇ ಹೇಗೆ ಬೇಕಾದರೂ ಮಾಡಿಕೊಂಡು ಹೋಗಲಿ
ಆಗ್ಬೋದು ಅನ್ನೋದಕ್ಕೆ ಈ ಪ್ರಕರಣ ಕೂಡ ಒಂದು ಸಾಕ್ಷಿ. ಇದರಿಂದ ನಾವು ಒಂದು ವೇಳೆ ಒಳ್ಳೆಯ ರೀತಿಯಾದಂತಹ ತೀರ್ಪನ್ನು ಕೊಟ್ಟರೆ, ಶಿಕ್ಷೆ ಪ್ರಮಾಣವನ್ನು ಕೊಟ್ಟರೆ, ಮುಂಬರುವಂತಹ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಒಂದು ಹೆದರಿಕೆಯ ಒಂದು ತೀರ್ಪಾಗುತ್ತೆ ಅನ್ನೋ ಅಂಶಗಳನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಇಲ್ಲೆಲ್ಲ ವಾದ ಪ್ರತಿವಾದ ಇವತ್ತು ನಡೆದಿರುವಂಥದ್ದು. ನಾಳೆಗೆ ಆ ತೀರ್ಪನ್ನು ಕೂಡ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸೆಕ್ಷನ್ ಕೂಡ ಒಂದೊಂದು ರೀತಿಯಾದಂತಹ ವಿಚಾರಗಳನ್ನು ತಿಳಿಸುತ್ತೆ. ಸೊ ಈ ಕಾರಣಕ್ಕಾಗಿ ಒಂದು ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗ್ಬೋದು, ಅಥವಾ ಶಿಕ್ಷೆಯ ಪ್ರಮಾಣ ಸುಮಾರು 7 ವರ್ಷ ಅಥವಾ 14 ವರ್ಷ ಈ ರೀತಿ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರಗಳನ್ನು ಕೂಡ ವಕೀಲರು ಹೇಳ್ತಾರೆ. ಜೀವಾವಧಿ ಶಿಕ್ಷೆಗೆ ವಿನಯ್ ಕುಲಕರ್ಣಿ ಅವರು ಒಂದು ವೇಳೆ ಒಳಪಟ್ಟರೆ ಅವರ ಜೀವಾವಧಿ ಫುಲ್ ಅವರು ಪರಪನಾಗ್ರಹರ ಜೈಲಲ್ಲೇ ಕಳಿಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹೊರಗಿನ ಪ್ರಪಂಚದ ಕಾಂಟ್ಯಾಕ್ಟ್ ಅವ್ರಿಗೆ ಇರಲ್ಲ. ರಾಜಕೀಯ ಸೇವೆಯಲ್ಲಿ ಅಂದರೆ ಇಷ್ಟು ವರ್ಷ ಅವರು ನಡೆದು ಬಂತಹ ಹಾದಿಯನ್ನು ಮರಿಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಅನ್ನೋ ವಿಚಾರವನ್ನು ಕೂಡ ವಕೀಲರು ನ್ಯಾಯಾಧೀಶರು ಎದುರಿಡ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕು ಪ್ರವೀಣ್, ಏನಂದರೆ ನ್ಯಾಯಾಲಯ ಪ್ರತಿಯೊಂದು ಸಾಕ್ಷ್ಯಗಳನ್ನು ಗಮನಿಸುತ್ತೆ. ಏನಂದರೆ ಈಗ 17 ಆರೋಪಿಗಳ ಪ್ರತಿಯೊಂದು ಹೇಳಿಕೆಗಳನ್ನು ಕೂಡ ಟ್ರಯಲ್ ಹಂತದಲ್ಲಿ ಪಡೆದಿರುವಂಥದ್ದು. ಹಾಗೆಯೇ ಯೋಗೀಶ್ ಗೌಡ ಅವರ ಫ್ಯಾಮಿಲಿಯ ವಿಚಾರಗಳನ್ನು, ಹಾಗೆಯೇ ಈ ಪ್ರಕರಣದಲ್ಲಿ ಯಾವ ರೀತಿ ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಇವರು ಟ್ರೈ ಮಾಡಿದ್ರು, ಆ ಸಂದರ್ಭದಲ್ಲಿ ಇದ್ದಂತಹ ಪೊಲೀಸರ ತಲೆದಂಡ ಕೂಡ ಆಗಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣದಿಂದ ಹೊರಬರೋದು ಹೇಗೆ ಅನ್ನೋದಕ್ಕೆ ಯೋಗೀಶ್ ಗೌಡ ಅವರ ಫ್ಯಾಮಿಲಿ ಮೇಲೆ ಒತ್ತಡ ಆಗಿರ್ಬೋದು, ಹಣದಾಸೆ ಆಗಿರ್ಬೋದು, ಇದನ್ನೆಲ್ಲ ಮಾಡಿರೋದಕ್ಕೆ ಕೂಡ CBI ಒಂದು ಸಾಕ್ಷ್ಯಗಳನ್ನು ಕಲೆ ಹಾಕಿದೆ. ಸೊ ಇದನ್ನೆಲ್ಲ ನೋಡುವಾಗ ಪ್ರಬಲವಾದ ಸಾಕ್ಷ್ಯಗಳ ಆಧಾರದ ಮೇರೆಗೆ ನಿನ್ನೆ ನ್ಯಾಯಾಲಯ ದೋಷಿ ಅಂತ ಒಂದು ತೀರ್ಪನ್ನು ಕೊಟ್ಟಿದೆ. ಸೊ ಇದೇ ಆಧಾರದ ಮೇರೆಗೆ ಇವತ್ತು ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಸೆಕ್ಷನ್ಗಳ ಆಧಾರದಡಿ ನಾಳೆ ತೀರ್ಪನ್ನು ಪ್ರಕಟ ಮಾಡುತ್ತೆ. ಸೊ ಇದು ರಾಜಕೀಯ ವಲಯದಲ್ಲಿ ಕೂಡ ಬಹುತೇಕವು ಕೂಡ ಇಂಪಾರ್ಟೆನ್ಸ್ ಹೇಳ್ಬೋದು. ಯಾಕಂದರೆ ಇವತ್ತು DKಶಿ ಮನೆಗೆ ಕೂಡ ಧಾರವಾಡ ಕ್ಷೇತ್ರದ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು, ನಾಯಕರುಗಳು ಕೂಡ ಹೋಗಿ ಭೇಟಿ ಮಾಡಿದ್ರು. ಯಾಕಂದರೆ ಒಂದು ವೇಳೆ 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಪ್ರಮಾಣ ಪ್ರಕಟರಾದರೆ ಅವರು ಅನರ್ಹ ಆಗೋದು ಪಕ್ಕ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಇವತ್ತು ವಿನಯ್ ಕುಲಕರ್ಣಿ ಕೆಲವೊಂದು ಪ್ಲಾನನ್ನು ಮಾಡ್ಕೊಂಡಿದ್ರು. ಏನಂದರೆ ಇವತ್ತು ಬರುವಂತಹ ತೀರ್ಪಿನ ಆಧಾರದ ಮೇರೆಗೆ ಇವರು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಅಂದರೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿ ಅಲ್ಲಿ ವಾದ ಪ್ರತಿವಾದ, ಅಂದರೆ ಈಗಾಗಲೇ CBI ಏನು ಚಾರ್ಜ್ ಶೀಟನ್ನು ಫೈಲ್ ಮಾಡಿದೆ, ವಿನಾಕಾರಣ ನಮ್ಮ ಮೇಲೆ ಗೂಬೆ ಕೂರಿಸೋಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತದೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ CBI ಇರುವಂಥದ್ದು. ಸದ್ಯ ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥದ್ದು. ಸೊ ಪಕ್ಷದಲ್ಲಿ ಹೆಸರನ್ನು ಹಾಳು ಮಾಡಿಸೋಕ್ಕೋಸ್ಕರ ಈ ರೀತಿಯಾದಂತಹ ಹುನ್ನಾರ ನಡೀತಾ ಇದೆ. ಅಷ್ಟು ಮಾತ್ರವಲ್ಲದೆ ಈ ಹಿಂದೆ ವಿಧಾನಸಭೆ ಎಲೆಕ್ಷನ್ ಎದ್ದಾಗ BJPಯಿಂದ ಅಲ್ಲಿ ಸ್ಪರ್ಧೆ ಮಾಡಿದಂತಹ ವ್ಯಕ್ತಿಯನ್ನು ಸೋಲಿಸೋದ್ರಲ್ಲಿ ಕೂಡ ಇವರು ಬಹುತೇಕವಾಗಿ ಮತವನ್ನು ಪಡೆಯೋದ್ರಲ್ಲಿ ಕೂಡ ಯಶಸ್ವಿಯಾಗಿದ್ರು. ಅದು ಕೂಡ ಆ ಕ್ಷೇತ್ರಕ್ಕೆ ಕಾಲಿಡದೆ ಕೇವಲ ಅವರ ಫ್ಯಾಮಿಲಿಯ ಪಬ್ಲಿಸಿಟಿಯಿಂದಾಗಿ ಇವರು ಧಾರವಾಡ ಕ್ಷೇತ್ರದಿಂದ ಕೂಡ ಗೆದ್ದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಸಕನಾಗಿ ಒಂದು ಮಾಡಿರುವಂಥದ್ದು. ಸೊ ಈ ಕಾರಣಕ್ಕಾಗಿ ಎಲ್ಲ ವಿಚಾರಗಳನ್ನು ಕೂಡ ಆ ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ಸೊ ನಾಳೆ ಬರುವಂತಹ ತೀರ್ಪು ಏನಾಗುತ್ತೆ ಅನ್ನೋದು ಕೂಡ ಬಹುತೇಕವಾಗಿ ಎಲ್ಲರ ಗಮನ ಇದೆ ಅಂತ ಹೇಳ್ಬೋದು. ಅಷ್ಟು ಮಾತ್ರವಲ್ಲದೆ ನಿನ್ನೆ ಅವರನ್ನು ಬೌರಿಂಗ್ ಟೆಸ್ಟ್ಗೆ ಕರೆದೊಯ್ದ ನಂತರ ಜೈಲಿಗೆ ಕರೆದೊಯ್ದ ಮೇಲೆ ಅವರು ನಿದ್ದೆ ಮಾಡದೆ ಕೂಡ ತಮ್ಮ ಭವಿಷ್ಯ ಏನಾಗುತ್ತೆ ಅನ್ನೋ ಚಿಂತೆಯಲ್ಲಿ ಕೂಡ ಇರುವಂಥದ್ದು. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.